ಇಲ್ಲಿಯವರೆಗೆ. ವಿರಾಟ್ ಕಟ್ಟುನಿಟ್ಟಾಗಿ ಇಲ್ಲಿಂದ ಎದ್ದು ಹೋಗಿ ಮಂಚದ ಮೇಲೆ ಮಲಗು ಎಂದು ಹೇಳಿದನು. ಕಾವ್ಯ ಏನನ್ನೂ ಹೇಳಲಿಲ್ಲ ಮತ್ತು ಅಲ್ಲಿಂದ ಚಲಿಸಲಿಲ್ಲ. ಅವಳಿಗೆ ವಿರಾಟ್ನ ಧ್ವನಿ ಕೇಳಿಸುತ್ತಿರಲಿಲ್ಲ ಅಥವಾ ಕೇಳಲು ಬಯಸಲಿಲ್ಲ. ಅವಳು ಅಲ್ಲಿಯೇ ಕಲ್ಲಿನಂತೆ ಕುಳಿತಿದ್ದಳು. ವಿರಾಟ್ ಮತ್ತೆ ನಾನು ಏನು ಹೇಳುತ್ತಿದ್ದೇನೆ ಎಂದು ಕೇಳುತ್ತಿರುವೆಯಾ ಇಲ್ಲವಾ ಎಂದು ಕೇಳಿದನು. ಕಾವ್ಯ ಇನ್ನೂ ಕೂಡ ಮೌನವಾಗಿರುತ್ತಾಳೆ. ಏನು ಕಿವುಡಿಯಾಗಿದ್ದೀಯಾ ಎಂದು ವಿರಾಟ್ ಗುಡುಗಿದನು. ಅವನು ತುಂಬ ಜೋರಾಗಿ ಕೂಗಿದ್ದರಿಂದ ಕಾವ್ಯ ಹೆದರಿದಳು. ಅವಳು ಬಿಗಿಯಾಗಿ ಕಂಬಳಿಯನ್ನು ಹಿಡಿದುಕೊಂಡಳು. ಮುಂದುವರೆದ ಭಾಗ. ನಿನ್ನ ಕಾಲಿನಿಂದ ರಕ್ತ ಬರುತ್ತಿದೆ, ಕಾಣುತ್ತಿದೆಯಾ ಇಲ್ಲವಾ ಎಂದು ಅವನು ಅವಳ ಮೇಲೆ ಬಾಗಿ ಹೇಳಿದನು. ಕಾವ್ಯ ನಿಧಾನವಾಗಿ ಎದ್ದೇಳಲು ಪ್ರಯತ್ನಿಸಿದಳು. ಆದರೆ ಕಾಲಿಗೆ ಗಾಯವಾದ ಕಾರಣ ಅವಳು ಸರಿಯಾಗಿ ನಿಲ್ಲಲು ಸಾಧ್ಯವಾಗಲಿಲ್ಲ. ನಡೆಯುವುದು ದೂರದ ಸಂಗತಿಯಾಗಿತ್ತು. ಅವಳು ಎದ್ದು ಕಾಲು ನೆಲಕ್ಕೆ ಇಟ್ಟಾಗಲೇ ಅವಳ ಕಾಲುಗಳು ಜಾರಿಕೊಂಡವು. ಆದರೆ ಅವಳು ಬೀಳುವ ಮುನ್ನ ವಿರಾಟ್ ತನ್ನ ಒಂದು ಕೈಯನ್ನು ಅವಳ ತೆಳ್ಳಗಿನ ಸೊಂಟವನ್ನು ಹಿಡಿದು ತನ್ನ ಬಳಿಗೆ ಎಳೆದುಕೊಂಡನು. ಅವನ ಕಣ್ಣುಗಳು ಕೆಂಪಾಗಿ ಹೊತ್ತಿಕೊಂಡಿದ್ದವು. ಕಾವ್ಯ ಒಂದು ನೋಟ ಅವನನ್ನು ನೋಡಿದಳು. ಆದರೆ ಅವನ ಕೆಂಪು ಕಣ್ಣುಗಳನ್ನು ನೋಡಿ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ವಿರಾಟ್ ಅವಳ ಇನ್ನೊಂದು ಕೈಯನ್ನು ಹಿಡಿದು ಮಂಚದ ಕಡೆಗೆ ನಡೆಯಲು ಪ್ರಾರಂಭಿಸಿದನು ಮತ್ತು ಏನನ್ನೂ ಹೇಳದೆ ಕಾವ್ಯ ಏನನ್ನೂ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ನಡೆಯುತ್ತಾ ಹೋಗುವಾಗ ಅವಳ ಕಣ್ಣು ಎದುರಿನ ಕನ್ನಡಿಯ ಮೇಲೆ ಬಿದ್ದಿತು. ಅವಳು ತನ್ನನ್ನು ತಾನು ನೋಡಿಕೊಂಡಳು. ವಧುವಿನ ಸೀರೆ, ನೆತ್ತಿಯಲ್ಲಿ ಸಿಂಧೂರ, ಕುತ್ತಿಗೆಯಲ್ಲಿ ಮಂಗಳಸೂತ್ರ. ಈಗ ಅವಳಿಗೆ ಎಲ್ಲವೂ ಅರ್ಥವಾಯಿತು. ಅವಳು ವಿರಾಟ್ನನ್ನು ತಳ್ಳಿ ಕನ್ನಡಿಯ ಬಳಿಗೆ ಹೋದಳು. ಇದು ಸಿಂಧೂರ, ಇದು ಮಂಗಳಸೂತ್ರ, ಇದು ವಿವಾಹದ ಉಡುಪು. ಅಂದರೆ ನನ್ನ ಮದುವೆ. ಆದರೆ ವಿವೇಕ್ ಹೋಗಿಬಿಟ್ಟನಲ್ಲ. ಹಾಗಾದರೆ ನನ್ನ ಮದುವೆ ಯಾರೊಂದಿಗೆ ಆಯಿತು ಎಂದು ಅವಳು ಹುಚ್ಚಿಯಂತೆ ಕೂಗುತ್ತಿದ್ದಳು. ಇದನ್ನು ಕೇಳಿ ವಿರಾಟ್ನ ಕೋಪ ಮತ್ತೆ ಹೆಚ್ಚಾಯಿತು. ತನ್ನ ಬಲವಂತದ ವಿವಾಹ ಮತ್ತು ವರ್ಷಾಳ ದ್ರೋಹ ಅವನಿಗೆ ನೆನಪಾಯಿತು. ಅವನ ಕೈಗಳು ಮುಷ್ಟಿಯಾಗಿ ಹಿಡಿದವು. ಅವನು ತನ್ನ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದನು. ಕಾವ್ಯ ತನ್ನ ಕಾಲಿಗೆ ತುಂಬ ನೋವು ಮಾಡಿಕೊಂಡಿದ್ದರಿಂದ ರಕ್ತ ಹೆಚ್ಚು ಹರಿಯುತ್ತಿತ್ತು. ಬಿಳಿ ನೆಲದ ಮೇಲೆ ರಕ್ತದ ಕಲೆಗಳು ಕಾಣುತ್ತಿದ್ದವು. ಕಾವ್ಯ ಇನ್ನೂ ಹುಚ್ಚಿಯಂತೆ ಮಾತನಾಡುತ್ತಿದ್ದಳು. ವಿರಾಟ್ ಅವಳ ಬಳಿಗೆ ಹೋಗಿ ಅವಳ ಮುಖವನ್ನು ತನ್ನ ಕಡೆಗೆ ತಿರುಗಿಸಿ ಈ ಹುಚ್ಚುತನವನ್ನು ನಿಲ್ಲಿಸು ಎಂದು ಕೂಗಿದನು. ಆದರೆ ಕಾವ್ಯ ತನ್ನ ಸಮತೋಲನ ಕಳೆದುಕೊಂಡಿದ್ದಳು. ಅವಳ ದೊಡ್ಡ ದೊಡ್ಡ ಕಣ್ಣುಗಳಿಂದ ಅವನನ್ನು ನೋಡುತ್ತಾ, ಯಾರೊಂದಿಗೆ ನನ್ನ ಮದುವೆಯಾಯಿತು? ನೀವು ಯಾರು? ಇದು ಯಾವ ಕೋಣೆ? ಸತ್ಯ ಹೇಳಿ, ನನ್ನ ಮದುವೆ ಯಾರೊಂದಿಗೆ ಆಯಿತು ಎಂದು ಕೂಗಿದಳು. ವಿರಾಟ್ ಕೋಪದಿಂದ ಗುಡುಗಿದನು. ನನ್ನೊಂದಿಗೆ ನಿನ್ನ ಮದುವೆಯಾಯಿತು, ಅದು ಕೂಡ ನನ್ನ ಇಚ್ಛೆಗೆ ವಿರುದ್ಧವಾಗಿ. ನನ್ನ ಜೀವನವನ್ನು ನೀನು ಹಾಳು ಮಾಡಿದ್ದೀಯ. ನನಗೆ ನೀನು ಇಷ್ಟವಿಲ್ಲ. ನಾನು ನನ್ನ ಹೆಂಡತಿಯಾಗಿ ನಿನ್ನನ್ನು ಒಪ್ಪುವುದಿಲ್ಲ ಮತ್ತು ಯಾವತ್ತೂ ಒಪ್ಪುವುದಿಲ್ಲ. ತಿಳಿಯಿತಾ? ನೀನು ನನ್ನ ಜೀವನಕ್ಕೆ ಬಂದಾಗಿನಿಂದ ನಾನು ಪ್ರತಿ ಕ್ಷಣವೂ ನರಕವನ್ನು ಅನುಭವಿಸುತ್ತಿದ್ದೇನೆ. ನೀನು ಎಲ್ಲವನ್ನೂ ಹಾಳು ಮಾಡಿದ್ದೀಯ. ನೀನು ವಿವೇಕ್ನನ್ನು ಮದುವೆಯಾಗಲು ಒತ್ತಾಯಿಸಿದ್ದರಿಂದಲೇ ಅವನು ಇಲ್ಲಿಂದ ಓಡಿ ಹೋದನು ಮತ್ತು ನಾನು ನಿನ್ನನ್ನು ಮದುವೆಯಾಗಬೇಕಾಯಿತು. ನನ್ನ ಕಣ್ಣೆದುರಿನಿಂದ, ನನ್ನ ಜಗತ್ತಿನಿಂದ, ನನ್ನ ಜೀವನದಿಂದ ದೂರ ಹೋಗು. ಎಲ್ಲಿಗೆ ಬೇಕಾದರೂ ಹೋಗು, ಆದರೆ ಇಲ್ಲಿಂದ ಹೋಗು ಎಂದು ಕೂಗಿದನು. ವಿರಾಟ್ ತನ್ನ ಎಲ್ಲ ಕೋಪವನ್ನು ಅವಳ ಮೇಲೆ ತೋರಿಸಿದ್ದನು. ಕಾವ್ಯ ಕಣ್ಣೀರಿನಿಂದ ಅವನನ್ನು ನೋಡುತ್ತಿದ್ದಳು. ವಿರಾಟ್ ಹೇಳಿದ ಪ್ರತಿಯೊಂದು ಮಾತು ಕಾವ್ಯಳ ಹೃದಯ ಮತ್ತು ಮನಸ್ಸಿನ ಮೇಲೆ ಹೊಡೆತ ಬಿದ್ದಂತೆ ಭಾಸವಾಯಿತು. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ವಿರಾಟ್ ಕಾವ್ಯಳ ಕಣ್ಣೀರನ್ನು ನೋಡಿ ತನ್ನ ಕೋಪವನ್ನು ಅರಿತುಕೊಂಡನು. ತಾನು ತನ್ನ ಎಲ್ಲ ಕೋಪವನ್ನು ಅವಳ ಮೇಲೆ ತೋರಿಸಿದ್ದೇನೆ ಎಂದು ಅವನಿಗೆ ಅರಿವಾಯಿತು. ಅವನು ಇನ್ನೂ ಹಿಡಿದಿದ್ದ ಕಾವ್ಯಳ ಕೈಯನ್ನು ನೋಡಿದಾಗ ಅದು ಕೆಂಪಾಗಿರುವುದು ಕಂಡುಬಂತು. ಅವನು ತಕ್ಷಣ ಅವಳ ಕೈ ಬಿಟ್ಟು ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿ ತನ್ನ ಬೆರಳುಗಳನ್ನು ಕೂದಲಿನಲ್ಲಿ ಸಿಕ್ಕಿಸಿಕೊಂಡನು. ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಕಾವ್ಯ ಗೊಂಬೆಯಂತೆ ಮಂಚದ ಮೇಲೆ ಕುಳಿತಳು. ಅವಳ ಕುಟುಂಬಕ್ಕೆ ಎಲ್ಲವೂ ಗೊತ್ತಿದ್ದರೂ ಅವಳನ್ನು ಬೇರೊಬ್ಬನಿಗೆ ಮದುವೆ ಮಾಡಿದ್ದು ಅವಳಿಗೆ ದ್ರೋಹ ಮಾಡಿದಂತೆಯೇ ಆಯಿತು. ಇದು ಹೇಗೆ ಸಾಧ್ಯ? ನನ್ನ ಮದುವೆ ಎನ್ನುತ್ತಾ ಅವಳು ಒಬ್ಬಿಟ್ಟಳು. ವಿರಾಟ್ ಅವಳನ್ನು ಒಮ್ಮೆ ನೋಡಿ ಕೋಣೆಯಿಂದ ಹೊರಗೆ ಹೋಗುತ್ತಿದ್ದನು. ಕೋಣೆಯ ಬಾಗಿಲು ತೆರೆದಾಗ ಡಾಕ್ಟರ್ ಉಷಾ ಮತ್ತು ಭೂಪೇಂದ್ರರವರು ನಿಂತಿದ್ದರು. ಕಾವ್ಯ ಈಗ ಹೇಗಿದ್ದಾಳೆ ವಿರಾಟ್ ಎಂದು ಡಾಕ್ಟರ್ ಶಾಲಿನಿ ಕೇಳಿದರು. ವಿರಾಟ್ ಅಸಡ್ಡೆಯಿಂದ ನನಗೆ ಗೊತ್ತಿಲ್ಲ, ನೀವೇ ನೋಡಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು. ಭೂಪೇಂದ್ರರವರು ಕೋಪದಿಂದ ವಿರಾಟ್ ಹೋದ ದಿಕ್ಕನ್ನು ನೋಡುತ್ತಿದ್ದರು. ಈ ಹುಡುಗನಿಗೆ ಏನಾದರೂ ಮಾಡಬೇಕು ಎಂದು ಅವರು ಯೋಚಿಸಿದರು. ಡಾಕ್ಟರ್ ಶಾಲಿನಿ ಮತ್ತು ಉಷಾರವರು ಕೋಣೆಗೆ ಹೋದಾಗ ಕಾವ್ಯ ತನ್ನ ಸ್ಥಿತಿಯನ್ನು ಮರೆತಿದ್ದಳು. ಭೂಪೇಂದ್ರರವರು ಕಾವ್ಯಳ ಸ್ಥಿತಿಯನ್ನು ನೋಡಿ ಅಲ್ಲಿಂದ ಹೆಜ್ಜೆಯನ್ನು ಹಿಂದಕ್ಕೆ ಇಡುತ್ತಾರೆ. ಅವರಿಂದ ಕಾವ್ಯಳ ಪರಿಸ್ಥಿತಿಯನ್ನು ನೋಡಲು ಸಾಧ್ಯವಾಗಲಿಲ್ಲ. ಉಷಾರವರು ತಕ್ಷಣ ಕಾವ್ಯಳನ್ನು ತಬ್ಬಿಕೊಂಡು ಶಾಂತಗೊಳಿಸಲು ಪ್ರಾರಂಭಿಸಿದರು. ಶಾಂತವಾಗು ಮಗಳೇ, ನಿನ್ನನ್ನು ಸಂಭಾಳಿಸಿಕೊಳ್ಳು ಎಂದರು. ಉಷಾರವರ ಮಾತುಗಳಿಗೆ ಕಾವ್ಯ ಭಾವುಕಳಾದಳು.
ಮತ್ತು ಉಷಾರವರನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ವಿರಾಟ್ ಮೇಲಿನ ಚಾವಣಿಯ ಮೇಲೆ ಹೋಗಿ ಪಂಚಿಂಗ್ ಬ್ಯಾಗ್ ಅನ್ನು ಹೊಡೆಯುತ್ತಿದ್ದನು. ಅವನ ಮನಸ್ಸು ತುಂಬ ನೋಯುತ್ತಿತ್ತು. ಪ್ರತಿದಿನ ಬೆಳಿಗ್ಗೆ ವರ್ಷ ಅವನಿಗೆ ಕರೆ ಮಾಡುತ್ತಿದ್ದಳು. ಆದರೆ ಇಂದು ಎಲ್ಲವೂ ಬದಲಾಗಿತ್ತು. ಕಾಲ, ಪರಿಸ್ಥಿತಿಗಳು ಮತ್ತು ಅವರ ಸಂಬಂಧ ಎಲ್ಲವೂ ಬದಲಾಗಿತ್ತು. ಅವನ ಮನಸ್ಸು ಅಶಾಂತಿಯಿಂದ ತುಂಬಿತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಪಂಚಿಂಗ್ ಬ್ಯಾಗ್ ಅನ್ನು ಹೊಡೆಯುತ್ತಲೇ ಇದ್ದನು. ಅತ್ತ ಕಡೆ ವರ್ಷ ಎಚ್ಚರವಾದಳು. ಅವಳು ಮಂಚದ ಮೇಲೆ ನಿಶ್ಚಲವಾಗಿ ಮಲಗಿದ್ದಳು. ಅವಳ ಮುಖ ಬಿಳಿಚಿಕೊಂಡಿತ್ತು ಮತ್ತು ಅಳುವಿನಿಂದ ಅವಳ ಕಣ್ಣುಗಳು ಉಬ್ಬಿದ್ದವು. ಅವಳ ಕೈಯಲ್ಲಿ ಮೊಬೈಲ್ ಇತ್ತು ಮತ್ತು ಅವಳು ವಿರಾಟ್ನ ಫೋಟೋಗಳನ್ನು ನೋಡುತ್ತಿದ್ದಳು. ಅವಳ ಮನಸ್ಸು ಬೇಕು ಬೇಕು ಎಂದು ಕೂಗುತ್ತಿತ್ತು. ಅವಳಿಗೆ ಅನಾರೋಗ್ಯವಿದೆ ಎಂದು ವಿರಾಟ್ಗೆ ಹೇಳಲು ಆಗುತ್ತಿರಲಿಲ್ಲ. ವಿರಾಟ್ನ ದ್ವೇಷ ಮತ್ತು ಒಂಟಿತನವನ್ನು ಅವಳು ತಾನೇ ಅನುಭವಿಸಬೇಕಾಗಿತ್ತು. ಅವಳ ಕೈಗಳು ವಿರಾಟ್ನ ನಂಬರನ್ನು ಹುಡುಕುತ್ತಿದ್ದವು. ಅವಳು ಹಲವಾರು ಬಾರಿ ವಿರಾಟ್ನ ನಂಬರನ್ನು ನೋಡುತ್ತಿದ್ದಳು. ಆದರೆ ಕೊನೆಯಲ್ಲಿ ತನ್ನ ಎಲ್ಲ ಭಾವನೆಗಳನ್ನು ಮನಸ್ಸಿನಲ್ಲಿ ಹೂತು ಹಾಕಿಕೊಂಡಳು. ಅವಳು ತನ್ನ ಮತ್ತು ವಿರಾಟ್ನ ಫೋಟೋಗಳನ್ನು ಅಳಿಸಿಬಿಟ್ಟಳು ಮತ್ತು ಮತ್ತೆ ಅಳಲು ಶುರು ಮಾಡಿದಳು. ಇನ್ನೊಂದೆಡೆ ಉಷಾರವರು ಬಹಳ ಕಷ್ಟದಿಂದ ಕಾವ್ಯಳನ್ನು ಶಾಂತಗೊಳಿಸಿದರು. ಶಾಲಿನಿಯವರೊಂದಿಗೆ ಸೇರಿ ಅವಳಿಗೆ ಸ್ನಾನ ಮಾಡಿಸಿ, ಬಟ್ಟೆ ಬದಲಾಯಿಸಿ ಮತ್ತು ಅವಳ ಕೆದರಿದ ಕೂದಲನ್ನು ಸರಿಪಡಿಸಿದರು. ಹಳದಿ ಬಣ್ಣದ ಸೂಟ್, ನೆತ್ತಿಯಲ್ಲಿ ಸಿಂಧೂರ, ಕುತ್ತಿಗೆಯಲ್ಲಿ ಮಂಗಳಸೂತ್ರ ಮತ್ತು ಕೈಯಲ್ಲಿ ಬಳೆ ಇವೆಲ್ಲವನ್ನು ಧರಿಸುತ್ತಿದ್ದರು. ಆದರೆ ಕಾವ್ಯಳಿಗೆ ಏನೂ ಅರಿವಾಗುತ್ತಿರಲಿಲ್ಲ. ಅವಳು ಜೀವವಿಲ್ಲದ ಗೊಂಬೆಯಂತಾಗಿದ್ದಳು. ಹತ್ತು ಅವಳ ಕಣ್ಣುಗಳು ಬತ್ತಿ ಹೋಗಿದ್ದವು. ಅವಳು ಗೊಂಬೆಯಂತೆ ಮಂಚವನ್ನು ಅವಲಂಬಿಸಿಕೊಂಡು ನೆಲವನ್ನು ಒಮ್ಮೆ ನೋಡುತ್ತಿದ್ದಳು. ಡಾಕ್ಟರ್ ಶಾಲಿನಿಯವರು ಅವಳ ಕಾಲಿನ ಗಾಯವನ್ನು ಸ್ವಚ್ಛಗೊಳಿಸಿ ಮೆಡಿಸಿನ್ ಹಚ್ಚಿ ಮತ್ತು ಬ್ಯಾಂಡೇಜ್ ಕಟ್ಟಿದರು. ಆದರೆ ಕಾವ್ಯ ಏನನ್ನೂ ಹೇಳಲಿಲ್ಲ. ಅವಳ ಮನಸ್ಸಿನಲ್ಲಿರೋ ನೋವಿನ ಮುಂದೆ ಇವೆಲ್ಲವೂ ಏನೂ ಅಲ್ಲ. ಶಾಲಿನಿಯವರು ಉಷಾರವರನ್ನು ಬದಿಗೆ ಕರೆದೊಯ್ದರು. ಉಷಾರವರು ಚಿಂತಿತಳಾಗಿ, ಏನು ಶಾಲಿನಿ, ನೀನು ಏಕೆ ಚಿಂತೆಯಿಂದಿದ್ದೀಯಾ ಎಂದು ಕೇಳಿದರು. ಶಾಲಿನಿಯವರು, ಉಷಾ, ನನಗೆ ಕಾವ್ಯ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಇದೆ ಎಂದು ಭಯವಾಗುತ್ತಿದೆ. ಅದು ನಿಜವಾಗಿಯೂ ನಡೆಯುತ್ತಿದೆ ಎಂದು ಹೇಳಿದರು. ಉಷಾರವರು ಬೇಡಿಕೊಳ್ಳುತ್ತಾ, ಶಾಲಿನಿ, ದಯವಿಟ್ಟು ಏನಾದರೂ ಮಾಡು, ಈ ಮಗಳನ್ನು ಹುಷಾರು ಮಾಡು. ನಾನು ಹಿಂದಿನಂತೆ ನಗುತ್ತಾ ಆಡುತ್ತಿದ್ದ ಕಾವ್ಯಳನ್ನು ನೋಡಲು ಬಯಸುತ್ತೇನೆ. ದಯವಿಟ್ಟು ಏನಾದರೂ ಮಾಡು ಎಂದು ಅಳುತ್ತಿದ್ದರು. ಶಾಲಿನಿಯವರು ಉಷಾರವನ್ನು ಶಾಂತಗೊಳಿಸುತ್ತಾ, ನಾನು ಕೂಡ ಕಾವ್ಯ ಚೆನ್ನಾಗಿರಬೇಕೆಂದು ಬಯಸುತ್ತೇನೆ. ಆದರೆ ಎಲ್ಲವೂ ನನ್ನ ಕೈಯಲ್ಲಿ ಇಲ್ಲ. ನಾನು ಅವಳಿಗೆ ಮಾತ್ರೆಗಳನ್ನು ಮಾತ್ರ ಕೊಡಬಹುದು. ಸಂಪೂರ್ಣವಾಗಿ ಚೇತರಿಸಿಕೊಳ್ಳುವ ಹೊಣೆಗಾರಿಕೆ ಕಾವ್ಯಳದ್ದು. ಎಲ್ಲವನ್ನು ಮರೆತು ಮುಂದೆ ಸಾಗಲು ಅವಳೇ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದರು. ಕಾವ್ಯಳನ್ನು ತೋರಿಸುತ್ತಾ, ನೋಡು, ಅವಳು ಏನನ್ನೂ ಮಾಡುತ್ತಿಲ್ಲ. ನಗುವುದೆಂದರೆ ದೂರದ ಮಾತು. ಒಂದು ಮಾತನ್ನೂ ಆಡುತ್ತಿಲ್ಲ. ಅವಳು ಒಂದು ಜೀವಂತ ಶವದಂತೆ ಇದ್ದಾಳೆ. ಅವಳಿಗೆ ಜೀವ ತುಂಬಲು ನಾವೆಲ್ಲರೂ ಪ್ರೀತಿಯಿಂದ ಮತ್ತು ಕಾಳಜಿಯಿಂದ ಇರಬೇಕು. ವಿವೇಕನ ನೆನಪನ್ನು ಅವಳ ಮನಸ್ಸಿನಿಂದ ತೆಗೆಯಬೇಕು ಎಂದರು. ಒಬ್ಬ ಪತಿಯಾಗಿ ವಿರಾಟ್ ಇದನ್ನು ಮಾಡಿದ್ದರೆ ಕಾವ್ಯ ಬೇಗ ಚೇತರಿಸಿಕೊಳ್ಳುತ್ತಿದ್ದಳು. ಆದರೆ ವಿರಾಟ್ ಈಗ ಅದಕ್ಕೆ ಸಿದ್ಧನಿಲ್ಲ. ಹಾಗಾಗಿ ನೀನೇ ಇದನ್ನು ಮಾಡಬೇಕು. ಕಾವ್ಯ ಕೂಡ ಪ್ರಯತ್ನಿಸಿದರೆ ಅವಳ ಸ್ಥಿತಿ ಸುಧಾರಿಸುತ್ತದೆ. ಇಲ್ಲದಿದ್ದರೆ ಅವಳು ಇನ್ನಷ್ಟು ಹದಗೆಡುತ್ತಾಳೆ. ಅವಳೊಂದಿಗೆ ಮಾತನಾಡು, ಅವಳಿಗೆ ತಿನ್ನಿಸು, ಕುಡಿಸು. ಅವಳು ಅಳಬೇಕಾದರೆ ಅಳಲು ಬಿಡು. ಅವಳ ಮನಸ್ಸು ಸ್ವಲ್ಪ ಹಗುರಾಗುತ್ತದೆ. ನಾನು ಸಂಜೆ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದರು. ಇಷ್ಟೆಲ್ಲ ಹೇಳಿ ಶಾಲಿನಿಯವರು ಹೊರಟು ಹೋಗುತ್ತಾರೆ. ಉಷಾರವರು ಕಾವ್ಯಳನ್ನು ನೋಡುತ್ತಿದ್ದರು. ಕಾವ್ಯ ಇನ್ನೂ ನೆಲವನ್ನು ನೋಡುತ್ತಲೇ ಇದ್ದಳು. ಅವಳ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಉಷಾರವರ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ಓಡಾಡುತ್ತಿದ್ದವು. ಮೊದಲು ವಿವೇಕನ ದ್ರೋಹ, ನಂತರ ವಿರಾಟ್ನ ಮಾತುಗಳು. ನೀನು ವಿವೇಕನನ್ನು ಮದುವೆಯಾಗಲು ಒತ್ತಾಯಿಸಿದ್ದರಿಂದಲೇ ಅವನು ಇಲ್ಲಿಂದ ಓಡಿ ಹೋದನು ಮತ್ತು ನಾನು ನಿನ್ನನ್ನು ಮದುವೆಯಾಗಬೇಕಾಯಿತು ಎಂದು. ಕಾವ್ಯ ಈಗ ತನ್ನನ್ನೇ ದೂಷಿಸಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಉಷಾರವರು ಅವಳ ಬಳಿಗೆ ಹೋಗಿ ಪ್ರೀತಿಯಿಂದ ಅವಳ ತಲೆಯನ್ನು ನೇವರಿಸುತ್ತಾ, ಕಾವ್ಯ, ಏನನ್ನು ಯೋಚಿಸಬೇಡ. ವಿವೇಕ್ ನಿನಗೆ ಯೋಗ್ಯನಲ್ಲ. ಅವನನ್ನು ಮರೆತು ಬಿಡು. ನೀನು ಈ ಮದುವೆಯನ್ನು ಸಂತೋಷದಿಂದ ಒಪ್ಪಿಕೋ ಎಂದು ಹೇಳುತ್ತಿಲ್ಲ. ಸಮಯ ಬೇಕಾಗುತ್ತದೆ. ಎಲ್ಲವೂ ಸರಿಯಾಗುತ್ತದೆ ಎಂದರು. ನಿನಗೆ ಖುಷಿ ಕೊಡುವ ಕೆಲಸಗಳನ್ನು ಮಾಡು. ನಿನ್ನನ್ನು ನೀನು ಹಾಳು ಮಾಡಿಕೊಳ್ಳಬೇಡ. ನಿನ್ನ ಬಗ್ಗೆ ಯೋಚಿಸದವನಿಗಾಗಿ ನೀನು ಏಕೆ ದುಃಖಿಸಬೇಕು ಎಂದು ಅವರು ಬಹಳ ಪ್ರೀತಿಯಿಂದ ಹೇಳಿದರು. ಕಾವ್ಯಳ ಕಿವಿಗೆ ಉಷಾರವರ ಮಾತುಗಳು ಕೇಳುತ್ತಿದ್ದರೂ ಅವಳ ಮನಸ್ಸಿಗೆ ಹೋಗುತ್ತಿರಲಿಲ್ಲ. ಅವಳ ಮನಸ್ಸು ಇನ್ನೂ ಆಘಾತದಿಂದ ಹೊರಬಂದಿರಲಿಲ್ಲ. ಕಾವ್ಯ ಒಮ್ಮೆ ಕೂಡ ಉಷಾರವರ ಕಡೆ ನೋಡಲಿಲ್ಲ ಅಥವಾ ಉತ್ತರವನ್ನು ಕೊಡಲಿಲ್ಲ. ಉಷಾರವರು ನಿನಗೆ ಏನಾದರೂ ತಿನ್ನಲು ತರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ವಿರಾಟ್ ಇನ್ನೂ ವ್ಯಾಯಾಮ ಮಾಡುತ್ತಿದ್ದನು. ಅಷ್ಟರಲ್ಲಿ ಅವನ ಆಫೀಸ್ನಿಂದ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಎಂದು ಕರೆ ಬಂತು. ವಿರಾಟ್ ತನ್ನನ್ನು ತಾನು ಸ್ವಲ್ಪ ಶಾಂತಗೊಳಿಸಿಕೊಂಡು ಆಫೀಸಿಗೆ ಹೋಗಲು ತಯಾರಾದನು. ಕಾವ್ಯ ಇನ್ನೂ ಮಂಚದ ಮೇಲೆ ನಿಶ್ಚಲವಾಗಿ ಕುಳಿತಿದ್ದಳು. ವಿರಾಟ್ ಬಾಗಿಲು ತೆರೆದು ಒಳಗೆ ಬಂದನು.
ನೇರವಾಗಿ ಕಾವ್ಯಾಳನ್ನು ನೋಡಿದನು. ಕಾವ್ಯಾಳಿಗೆ ಯಾರು ಬಂದರು ಯಾರು ಹೋದರು ಎಂಬುದೇ ಗೊತ್ತಿರಲಿಲ್ಲ. ಅವಳು ಅಲ್ಲಿ ಇದ್ದರೂ ಇಲ್ಲದಂತೆ ಇದ್ದಳು. ವಿರಾಟ್ ಬಹಳ ಕೋಪದಿಂದ ತನ್ನ ಮುಖವನ್ನು ತಿರುಗಿಸಿ ಅಲಮಾರಿಯಿಂದ ಬಟ್ಟೆ ತೆಗೆದುಕೊಂಡು ಬಾತ್ರೂಮಿಗೆ ಹೋದನು. ಕೆಲವು ನಿಮಿಷಗಳ ನಂತರ ಉಷಾರವರು ಜ್ಯೂಸ್ ಮತ್ತು ಹಣ್ಣುಗಳನ್ನು ತಂದು ಕಾವ್ಯಾಳ ಬಳಿ ಕುಳಿತು, ಮಗಳೇ ಸ್ವಲ್ಪ ತಿನ್ನು ಎಂದರು. ಆದರೆ ಕಾವ್ಯ ಏನನ್ನೂ ಮಾಡಲಿಲ್ಲ. ಉಷಾರವರು ಮತ್ತೆ, ಕಾವ್ಯ ಮಗಳೇ ಸ್ವಲ್ಪ ತಿನ್ನು ಎಂದರು. ಅಷ್ಟರಲ್ಲಿ ಭೂಪೇಂದ್ರರವರು ಕೂಡ ಬಂದರು. ಅವರು ಪ್ರೀತಿಯಿಂದ ಕಾವ್ಯಾಳನ್ನು ಕರೆದು, ಕಾವ್ಯ ಮಗಳೇ, ಹೀಗೆ ಮಾಡಿದರೆ ಹೇಗೆ ಆಗುತ್ತದೆ? ನಿನ್ನ ಆರೋಗ್ಯ ಹದಗೆಡುತ್ತದೆ. ಕನಿಷ್ಠ ಜ್ಯೂಸನ್ನಾದರೂ ಕುಡಿ ಎಂದು ಹೇಳಿದರು. ಕಾವ್ಯ ಒಮ್ಮೆ ಅವರತ್ತ ನೋಡಿದಳು. ಮತ್ತೆ ತನ್ನ ದೃಷ್ಟಿಯನ್ನು ಕೆಳಗಿಳಿಸಿಕೊಂಡಳು. ಅಷ್ಟರಲ್ಲಿ ವಿರಾಟ್ ಸ್ನಾನ ಮಾಡಿ ಹೊರಬಂದನು. ಅವನು ಮೂವರನ್ನು ಒಮ್ಮೆ ನೋಡಿ ಅವರನ್ನು ಗಮನಿಸದೆ ತನ್ನ ಕೆಲಸವನ್ನು ಮಾಡಲು ಪ್ರಾರಂಭಿಸಿದನು. ಶಾಲಿನಿಯವರು ಹೇಳಿದ್ದ ಮಾತು ಉಷಾರವರ ಮನಸ್ಸಿಗೆ ಬಂತು. ವಿರಾಟ್ ಕಾವ್ಯಾಳನ್ನು ನೋಡಿಕೊಂಡರೆ ಅವಳು ಬೇಗ ಚೇತರಿಸಿಕೊಳ್ಳಬಹುದು ಎಂದು. ಅವರು ವಿರಾಟ್ನನ್ನು ನೋಡಿ, ವಿರಾಟ್, ಕಾವ್ಯ ಏನನ್ನೂ ತಿನ್ನುತ್ತಿಲ್ಲವಲ್ಲ ಎಂದು ಹೇಳಿದರು. ವಿರಾಟ್ ಕೋಪದಿಂದ, ನಾನು ಏನು ಮಾಡಲಿ? ಇದು ನಿಮ್ಮ ಸಮಸ್ಯೆ, ನೀವೇ ನೋಡಿಕೊಳ್ಳಿ ಎಂದು ಹೇಳಿ ತನ್ನ ಆಫೀಸ್ ಬ್ಯಾಗ್ ತೆಗೆದುಕೊಂಡು ಹೊರಟು ಹೋದನು. ಮುಂದುವರಿಯುವುದು.